ಮಾನ್ಯ ಕಾವಂದ್ರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಣಿಗಳು, ಆರಾಧ್ಯ ದೈವ, ನಮ್ಮ ನಡೆದಾಡುವ ದೇವರು ಅಂತೇಳಿ ಹೇಳ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ಇವತ್ತು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲು ಇಲ್ಲಿ ಬಂದಿದ್ದಾರೆ. ಪರಮ ಪೂಜ್ಯರಿಗೆ ಅವರ ಪಾದರಂಗಗಳಲ್ಲಿ ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ನಾನು. ಅದೇ ರೀತಿ ಅವರ ಜೊತೆಯಲ್ಲಿ ನಮ್ಮ ಸುರೇಂದ್ರಣ್ಣವರು ಕೂಡ ಧರ್ಮಸ್ಥಳದ ಒಂದು ಭಾಗ. ಅವರ ಬಗ್ಗೆ ಬಹಳ ಅಪಾರವಾದ ಗೌರವ. ಅವರ ಚಿಕ್ಕ ದಣಿಗಳು, ದೊಡ್ಡ ದಣಿಗಳು ಅಂತ ಕರೀತಾರೆ. ನಾವು ಕೂಡ ಅದೇ ರೀತಿ ಅವರ ಧನ್ಯ ಭಾವನೆಯಿಂದ ಅವರನ್ನು ನೋಡ್ತೇವೆ. ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವ ನಾಯಕರು, ನಮ್ಮ ಜನತಾದಳದ ಯುವ ಕಣ್ಮಣಿ, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ತಾವೆಲ್ಲ ಆಗಮಿಸಿದ್ದೀರಿ. ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಅವರು ಹಾಜರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾವಂದ್ರ ಪರವಾಗಿ, ಧರ್ಮಸ್ಥಳದ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ದಯಮಾಡಿ ಬಹಳಷ್ಟು ಜನ ಇವತ್ತು ವೇದಿಕೆಯಲ್ಲಿ ಇದ್ದೀರಿ. ಹಾಗಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಬಹಳಷ್ಟು ಜನ ನಮ್ಮ ವೇದಿಕೆಯಲ್ಲಿ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ಮಾಜಿ ಸಚಿವರುಗಳಿದ್ದಾರೆ, ಶಾಸಕರುಗಳಿದ್ದಾರೆ, ಹಾಲಿ ಶಾಸಕರುಗಳಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳಿದ್ದಾರೆ. ಬಹಳ ಜನ ಇರೋದ್ರಿಂದ ಅವ್ರು ಯಾರನ್ನು ಹೆಸರನ್ನು ಕೂಡ ಅನ್ಯತಾ ಭಾವಿಸಬಾರ್ದು. ಯಾರು ಹೆಸರು ಹೇಳದೆ ನಮ್ಮ ಪಕ್ಷದ ಎಲ್ಲ ಕಿರಿಯ ಮುಖಂಡರು, ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು, ಮಾಜಿ ಮಂತ್ರಿಗಳು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅಸಂಖ್ಯಾತ ಎಲ್ಲ ಕಾರ್ಯಕರ್ತರು, ಭಕ್ತರುಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಈಗ ಮಾನ್ಯ ಕಾವಂದ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸ್ವಾಗತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಕರತಾನ ಮಾಡೋ ಮುಖಾಂತರ ಈ ಸ್ವಾಗತವನ್ನು ಅವರಿಗೆ ಕೋರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ.